ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಯಶ್ ತಾಯಿಯ ಮೇಲೆ ಅಕ್ರಮವಾಗಿ ಕಾಂಪೌಂಡ್ ಅನ್ನು ನಿರ್ಮಾಣ ಮಾಡಿಕೊಂಡಿರುವಂತಹ ಆರೋಪ ಕೇಳಿ ಬಂದಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಳ್ಳಂಬೆಳಗ್ಗೆ ಜೆಸಿಬಿ ಕೂಡ ಸದ್ದು ಮಾಡಿದೆ. ಅಕ್ರಮ ಕಾಂಪೌಂಡ್ ನಿರ್ಮಾಣದ ಆರೋಪದ ವಿಚಾರ ನಟ ಯಶ್ ತಾಯಿ ಪುಷ್ಪಾಗೆ ಕೋರ್ಟ್ ಶಾಕ್ ಕೊಟ್ಟಿದೆ. ನಾವು ಯಾವುದೇ ಒತ್ತುವರಿಯನ್ನ ಮಾಡಿಲ್ಲ, ಅತಿಕ್ರಮ ಪ್ರವೇಶವನ್ನ ಮಾಡಿಲ್ಲ, ಕಾನೂನು ಪ್ರಕಾರವೇ ಜಾಗವನ್ನು ತೆಗೆದುಕೊಂಡಿದ್ದೇವೆ, ಅದಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳು ನಮ್ಮ ಬಳಿ ಇದೆ. ಯಶ್ ತಾಯಿ ಅನ್ನೋ ಕಾರಣಕ್ಕೆ ನನ್ನನ್ನು ಟಾರ್ಗೆಟ್ ಮಾಡಲಾಗ್ತಾ ಇದೆ. ದೇವರಾಜು ವಿರುದ್ಧ ನಾನು ಡಿಫಾಮೇಷನ್ ಕೇಸನ್ನು ಹಾಕ್ತೇನೆ, ಮಾನಹಾನಿ ಕೇಸನ್ನು ದಾಖಲಿಸ್ತೇನೆ ಅಂತ ಹೇಳ್ತಿದ್ದಾರೆ. ಒತ್ತುವರಿ ಆರೋಪ ಶುದ್ಧ ಸುಳ್ಳು, ನಮ್ಮನ್ನ ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ ಅಂಥೇಳಿ ಪಬ್ಲಿಕ್ ಟಿವಿಗೆ ಯಶ್ ತಾಯಿ ಎಕ್ಸ್ಕ್ಲೂಸಿವ್ ಆಗಿ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿರುವಂಥದ್ದು. ಅಕ್ರಮ ಕಾಂಪೌಂಡ್ ನಿರ್ಮಾಣದ ಆರೋಪವನ್ನು ತಳ್ಳಿ ಹಾಕಿರುವಂಥದ್ದು. ನನ್ನ ಬಳಿ ಜಾಗದ ಎಲ್ಲ ದಾಖಲೆಗಳಿದ್ದಾವೆ, ಕೋರ್ಟ್ನಲ್ಲಿ ನಾನು ಕಾನೂನು ಹೋರಾಟವನ್ನು ಮುಂದುವರಿಸ್ತೇನೆ. ಯಶ್ ತಾಯಿ ಅನ್ನುವಂತಹ ಕಾರಣಕ್ಕೆ, ದುಡ್ಡು ಸಿಗುತ್ತೆ ಅನ್ನುವಂತಹ ಕಾರಣಕ್ಕೆ ಈ ರೀತಿ ಕಾಂಪೌಂಡನ್ನು ತೆರವುಗೊಳಿಸುವಂತಹ ಕೆಲಸ ಆಗ್ತಾ ಇದೆ, ನನ್ನನ್ನು ಟಾರ್ಗೆಟ್ ಮಾಡುವಂತಹ ಕೆಲಸ ಆಗ್ತಾ ಇದೆ ಅಂತ ಹೇಳಿ ಪುಷ್ಪ ಅವರು, ಯಶ್ ಅವರ ತಾಯಿ, ಸ್ವತಃ ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡ್ತಾ ಈ ಎಲ್ಲ ವಿಚಾರಗಳನ್ನು ಕೂಡ ಹಂಚಿಕೊಂಡಿದ್ದಾರೆ. ನಾನು ಹಾಸನದಲ್ಲಿಲ್ಲ, ಇದ್ದಿದ್ರೆ ಇದೆಲ್ಲವನ್ನು ಕೂಡ ತಡೀತಾ ಇದ್ದೆ, ನಾನು ಬೆಂಗಳೂರಿನಲ್ಲಿದ್ದೇನೆ, ನಾಳೆ ಹಾಸನಕ್ಕೆ ಹೋಗ್ತೇನೆ, ಇದನ್ನು ಪ್ರಶ್ನೆ ಮಾಡ್ತೇನೆ ಅಂಥೇಳಿ ಕೂಡ ಪುಷ್ಪ ಅವರು ಹೇಳಿರುವಂಥದ್ದು. ಈಗಾಗಲೇ ಇದೇ ಜಾಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ GPA ಹೋಲ್ಡರ್ ಕೂಡ ನಮ್ಮ ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡ್ತಾ ಇದ್ರು. ಏನಾಯಿತು ಎಲ್ಲವನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು. ಇಲ್ಲಿಯವರೆಗೂ ಕೂಡ ಒಮ್ಮೆಯೂ ಕೋರ್ಟ್ನ ಹಿಯರಿಂಗ್ನಲ್ಲಿ ಪುಷ್ಪ ಅವರು ಭಾಗಿಯಾಗಿರಲಿಲ್ಲ ಅನ್ನುವಂತಹ ಆರೋಪವನ್ನು ಮಾಡ್ತಾ ಇದ್ರು. ಬಟ್ ಅದಕ್ಕೂ ಕೂಡ ಪುಷ್ಪ ಅವರು ಕ್ಲಾರಿಫಿಕೇಷನನ್ನು ಕೊಟ್ಟರು. ನಮ್ಮ ಲಾಯರ್ ಇರುವಂತಹ ಸಂದರ್ಭದಲ್ಲಿ ನಾನು ಯಾಕೆ ಹೋಗಬೇಕು, ಕೋರ್ಟ್ನಿಂದ ಸಮನ್ಸ್ ಬಂದಿದ್ದರೆ ನಾನು ಹೋಗ್ತಿದ್ದೆ, ಈ ಜಾಗವನ್ನು ಕೊಟ್ಟವರು ಫಾರಿನ್ನಲ್ಲಿದ್ದಾರೆ, ಅವ್ರ ಕಾಂಟ್ಯಾಕ್ಟ್ ಬೇಕಾದರೂ ಕೊಡ್ತೇನೆ, ಅದಕ್ಕೆ ಬೇಕಾದಂತಹ ಎಲ್ಲ ದಾಖಲೆಗಳು ಎವಿಡೆನ್ಸ್ಗಳು ಕೂಡ ನನ್ನ ಬಳಿ ಇದೆ, ನಾನು ಯಾವುದೇ ಕಾರಣಕ್ಕೂ ಅತಿಕ್ರಮವಾಗಿ ಜಾಗವನ್ನು ಒತ್ತುವರಿ ಮಾಡಿಕೊಂಡಿಲ್ಲ, ಇದೆಲ್ಲವೂ ಕೂಡ ಕಾನೂನಿನ ಪ್ರಕಾರ ರಿಜಿಸ್ಟ್ರೇಷನ್ ಆಗಿದೆ, ಇದಕ್ಕೆ ನಾನು ಟ್ಯಾಕ್ಸನ್ನು ಕೂಡ ಕಟ್ಟಿದ್ದೇನೆ, ಅದಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳಿದೆ. ಈಗ ಕಾಂಪೌಂಡನ್ನು ಬೀಳಿಸಿರುವಂತಹ ವ್ಯಕ್ತಿ ಏನಿದ್ದಾರೆ, ಇವರು ಹಲವರಿಗೂ ಕೂಡ ಬ್ಲಾಕ್ ಮೇಲ್ ಮಾಡಿದ್ದಾರೆ, ಇದನ್ನು ನಾವು ಮಾಜಿ ಶಾಸಕರ ಗಮನಕ್ಕೂ ಕೂಡ ತಂದಿದ್ದೇವೆ ಅಂತ ಹೇಳಿದ್ದಾರೆ. ಲಕ್ಷ್ಮಮ್ಮ ಅಂತ ಅಲ್ಲಿ ಬೇಕಾದವರು ಅವರೇ ಮಾರಾಟ ಮಾಡಿದರು. ಅವರೇ ಮಾರಾಟ ಮಾಡಿದಾಗ ಅವ್ರ ಪ್ರಾಪರ್ಟಿ ಹಾಗೆ ಇತ್ತು. ಇವರಿಗೆ ಬೇರೆಯವರಿಗೆ ರಾಮಕೃಷ್ಣ ಅನ್ನೋರು ಅವ್ರದ್ದೊಂದು ಪ್ರಾಪರ್ಟಿ ಅವರು ಬೇರೆಯವರಿಗೆ ಕೊಟ್ಟಿದ್ರು, ಒಬ್ಬಂದೇ ಆಸ್ತಿ ಇದು. ನನ್ನ ಹೆಸರು ದೇವರಾಜು ಅಂತ, ದೋರ್ನಹಳ್ಳಿ, ಕಟಾಯ ಹೋಬಳಿ, ಹಾಸನ ತಾಲೂಕು. ಈ ಸೈಟಿನ ಮಾಲೀಕರು ಲಕ್ಷ್ಮಮ್ಮನವರು ಅಂತ ಅಂದ್ಬಿಟ್ಟು ನಿವೃತ್ತ ಟೀಚರ್. ಅವರು ನಮ್ಮ ತಂದೆನೂ ಸ್ನೇಹಿತರು, ನಮ್ಮ ತಂದೆನೂ ಟೀಚರ್. ಅವರಿಗೆ ಈಗ ವಯಸ್ಸಾಗಿದೆ, ಮೈಸೂರಿನಲ್ಲಿ ಅವರಿಗೆಲ್ಲ 90-93 ವರ್ಷ ಆಗಿದೆ. ಅವರು ಒಡ್ಡಾಡಿ ನೋಡೋದಕ್ಕೆ ಅವರು ಇದೆ ಈ ಪ್ರಾಪರ್ಟಿಯನ್ನು ನೋಡ್ಕೊಳ್ಳಿಕ್ಕೆ ನನ್ನನ್ನು GPA ಹೋಲ್ಡರ್ ಆಗಿ ಮಾಡಿದರು. 2020ರಲ್ಲಿ ಮೈಸೂರು ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ ನನಗೆ GPA ಹೋಲ್ಡರ್ ಆಗಿ ಮಾಡಿದರು. ಅಂದಿನಿಂದ ನಾನು ಇದನ್ನು ನೋಡ್ತಾ ಇದ್ದೆ. ಆಗ ಇವರು ಯಶ್ ಅವ್ರ ತಾಯಿಯವರು ಇದನ್ನು ಕಾಂಪೌಂಡ್ ಹಾಕೋಕ್ಕೆ ಕೆಲಸ ಶುರು ಮಾಡಿದರು. ನನಗೆ ವಿಷಯ ಗೊತ್ತಾಯಿತು. ನಾನು ತಕ್ಷಣ ಬಂದು ತಡೆದೆ. ಯಾಕೆ, ಯಾರು ಜಾಗ ಅಂತ ನೀವು ಮಾಡ್ತಾಯಿದ್ದೀರಿ ಅಂತ ಅಂದ್ಬಿಟ್ಟು ಅವ್ರ ತಂದೆ ಇದ್ದರು. ತಂದೆ ಇದ್ದಾಗ ನಿಮ್ದು ಏನಿದೆ ದಾಖಲೆ ಕೊಡಿ ಅಂದರೆ ಅವ್ರು ಏನೂ ದಾಖಲೆ ಒದಗಿಸ್ಲಿಲ್ಲ. ನಿಮ್ಮದೇನಿದೆ ದಾಖಲೆ ಅಂತಂದಕ್ಕೆ ನಾನು ಆವಾಗ ಏನು ಮಾಡಿದೆ, ಬಡವಣೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟೆ. ಕಂಪ್ಲೇಂಟ್ ಕೊಟ್ಟಾಗ ಏನಾಯಿತು, ಅವರ ಏನು ಅದು ನಮಗೆ ಆರಕ್ಷಕರು ಏನು ಅಂತಂದರೆ, ನೀವು ಕೋರ್ಟಿಂದ ನೀವು ಆದೇಶ ಮಾಡ್ಕೊಬನ್ನಿ ಅಂತ ಆರಕ್ಷಕರು ಹೇಳಿದ್ರು ನಮಗೆ ಬಡವಣೆ ಪೊಲೀಸ್ ಸ್ಟೇಷನಲ್ಲಿ 2020ರಲ್ಲಿ. ಅದಾದ ನಂತರ ನಾವು ನ್ಯಾಯಾಲಯಕ್ಕೆ ಹೋದು. ನ್ಯಾಯಾಲಯದಲ್ಲಿ ಏನೇನು ನ್ಯಾಯಾಧೀಶರು ಕೇಳ್ತಾರೆ ಎಲ್ಲ ದಾಖಲಾತಿಗಳನ್ನು ಒದಗಿಸ್ಕೊಟ್ಟು, ಒಂದು ದಾಖಲೆ ಬಿಡದ ಹಾಗೆ ಎಲ್ಲ ದಾಖಲಾತಿಗಳನ್ನು ನಾವು ಒದಗಿಸ್ಕೊಟ್ವಿ. ಕೊಟ್ಮೇಲೆ ಇವರು ಯಾವುದೇ ಒಂದು ಇರಂಗಿಗೂ ಅಟೆಂಡ್ ಆಗಲಿಲ್ಲ. ಅವ್ರ ತಾಯಿ ಪುಷ್ಪ ಅವರು ಇರ್ಬೋದು, ಯಶ್ ಅವ್ರ ತಾಯಿ, ಪಕ್ಕದ ಆ ಸೈಟ್ನವರು ಸಹ ಅವರು ಸರ್ಕಾರಿ ನೌಕರು, ನಟರಾಜ್ ಅಂತ, ಅವರು ಕೂಡ ಯಾರೂ ಬರಲಿಲ್ಲ, ಇರಂಗಿಗೆ ಅಟೆಂಡ್ ಆಗಲಿಲ್ಲ. ನಮಗೆ ನಮ್ಮಂತೆ ಕೋರ್ಟಲ್ಲಿ ನ್ಯಾಯಾಲಯದಲ್ಲಿ ಆದೇಶ ನಮ್ಮ ಸೊತ್ತು ಅಂತ ಆಯಿತು. ಅದಾದ ನಂತರ ಆ ಕೋರ್ಟ್ ಕಾಪಿಯನ್ನು ತಂದು ನಾವು ಇಲ್ಲಿ ಕಾಂಪೌಂಡಿಗೆ ಎಲ್ಲ ಹಾಡು ಹಗಲಲ್ಲೇ ನಾವು ಅಂಟಿಸ್ತು. ಅಂಟಿಸು ಆದಮೇಲೆ ಮತ್ತೊಂದು 2 ತಿಂಗಳು ಟೈಮ್ ಕೊಟ್ಟು ನೋಡೋಣ ಬರ್ತಾರ ಅಂತ ಅಂದ್ಬಿಟ್ಟು ನಮ್ಮ ಮಾನವೀಯತೆಯ ದೃಷ್ಟಿಯಿಂದ ನಾವು ಅವ್ರನ್ನ ಕರೆದು ಮಾತಾಡಬೇಕು ಅಂತ ಅಂದ್ಬಿಟ್ಟು, ನಾವೇ ಆಗಿ ಈ ಕೆಲಸ ಮಾಡೋದು ಬೇಡ, ಜನ ಪಬ್ಲಿಕ್ ನೋಡೋದು ಬೇಡ, ಅವರೇ ಆಗಿ ತೆರವು ಮಾಡ್ತಾರೋ ಅಥವಾ ಹಂಗೆ ಬಿಟ್ಕೊಡ್ತಾರೋ. ನನಗೊಂದು ಮಾತು ಹೇಳಿದರು, ದೇವರಾಜ್ ನೀವೊಂದು ಕೆಲಸ ಮಾಡಿ, ನಿಮ್ಮದು ಅಂತ ಮಾಡ್ಕೊಬನ್ನಿ, ಕಾಂಪೌಂಡ್ ಸಮೇತ ನಾನು ನಿಮಗೆ ಬಿಟ್ಕೊಡ್ತೀನಿ ಅಂತ ಅಂದರು. ಬ್ಯಾಡಿ ಮೇಡಮ್, ನೀವು ನಿಮ್ಮ ದುಡ್ಡು ಖರ್ಚು ಮಾಡಿ ನನಗೆ ಯಾಕೆ ಬಿಟ್ಕೊಡ್ತೀರಾ ಕಾಂಪೌಂಡ್ ಹಾಕಿ ಅಂತ ನಾನು ಕೇಳ್ಕೊಂಡೆ ಅವ್ರನ್ನ.
ಕಾಂಪೌಂಡ್ ಹಾಕಿದ್ರು ನಾನು ಬಿಟ್ಕೊಡ್ತೀನಿ ಅಂದಿದ್ರಲ್ಲ, ಈ ಉದ್ದೇಶಕ್ಕಾಗಿ ನಾನು ಮಾನವೀಯತೆ ದೃಷ್ಟಿಯಿಂದ ಅವ್ರನ್ನ ಒಂದು ಮೀಟಿಂಗ್ ಅರೇಂಜ್ ಮಾಡೋಣ ಅಂತ ಅಂದ್ಬಿಟ್ಟು ಅವ್ರಿಗೆ ಸಂಬಂಧಪಟ್ಟಾರ ಕಡೆಯಿಂದ ಹೇಳಿಸ್ದೆ ನಾನು, ಕರೆಸಿ ಮೇಡಮ್ನ ಮಾತಾಡೋಣ ಅಂತ ಅಂದ್ಬಿಟ್ಟು. ಬರ್ತೀವಿ ಅಂತ ನನಗೆ ಸಮಯ ಕೊಟ್ಟರು ಬರಲಿಲ್ಲ. ಅವ್ರು ಬಂದರು ಪಕ್ಕದವರು, ಇವ್ರು ಬರಲಿಲ್ಲ. ಮತ್ತೆ ಇನ್ನೊಂದು ವಾರ ಇಟ್ಕೊಳ್ಳೋಣ ಅಂತ ಅಂದರು. ಆಯಿತು ಅಂತ ಅಂದ್ಬಿಟ್ಟು ನಮ್ಮ ದಾಖಲಾತಿಗಳೇನಿದ್ದು ಎಲ್ಲವನ್ನೂ ನಾವು ಕೊಟ್ವಿ. ಮತ್ತೆ 2ನೇ ವಾರ ಆದರೂ ಬರಲಿಲ್ಲ. ಈಗ ನಾವು ರೈತರು, ಬಡವರು, ಅವ್ರು ವಯಸ್ಸಾದರು, ನಮ್ಮ ಕಜಿನ್ ಬೇಕಾದಂಥವ್ರು, ಈಗ ನಾವು ನಮ್ಮ ಪ್ರಾಪರ್ಟಿಯನ್ನು ನಾವು ಬಂದೋಬಸ್ತ್ ಮಾಡಿ ಫೆನ್ಸ್ ಮಾಡೋಕ್ಕೆ ಅಂತ ಬಂದೀವಿ. ಅವರು ವಕೀಲರು ಬಂದ್ಬಿಟ್ಟು ಈಗ ತಡೆ ಹಿಡಿತಿದ್ದಾರೆ, ಏನಂತ ಹಾಗೆ ಹೀಗೆ ಅಂತ ತಡೆ ಹಿಡಿತಿದ್ದಾರೆ. ಈಗ ನಾನು ಅವತ್ತು ಕೇಳಕ್ಕೆ ಬಂದಾಗ ನನಗೆ ಈ ಮಾತು, ನನಗೆ ಯಾರು ರಕ್ಷಣೆ ಕೊಟ್ಟಿದ್ರು? ಇವತ್ತು ಕೋರ್ಟ್ ನ್ಯಾಯಾಲಯದಲ್ಲಿ ಈ ಥರ ಕೊಟ್ಟರೆ ನಮಗೆ ಒಂದು ಬೆಲೆ ಇಲ್ವೇ? ಈಗ ಅದರಿಂದ ನಾನು ಈಗ ಕೇಳ್ಕೊತಿರೋದೇನು ಅಂತ ಅಂದರೆ, ನಿಮ್ಮ ಮೀಡಿಯಾ ಜಗತ್ತಿನಿಂದ ಇವತ್ತು ಯಾವುದೇ ಚಾನಲ್ಗಳಾಗಿರ್ಬೋದು, ಇವತ್ತು ಸಮಾಜಕ್ಕೊಂದು ಒಳ್ಳೆಯ ಸಂದೇಶವನ್ನು ಕೊಡ್ತಾ ಇದ್ದೀರಿ. ಈ ಸಂದೇಶದ ಮುಖಾಂತರ ನಮ್ಮಂಥ ಬಡವರಿಗೆ, ನಮ್ಮಂಥ ರೈತರಿಗೆ, ನಮ್ಮಂಥ ದುರ್ಬಲರಿಗೆ, ನಮಗಿಂತ ಬಲಾಢ್ರಿಂದ ಒಂದು ಒಳ್ಳೆಯ ಇದಾಗಬೇಕು, ನಮಗೆ ನ್ಯಾಯ ಸಿಕ್ಕ. ಅಲ್ಲ, ಜಾಗ ತೆರವುಗೊಳಿಸಿರೋದು ಕಾನೂನು ಬಾಹಿರವಾಗಿ ಮಾಡಿದ್ದಾರೆ ಸರ್. ಇದು ಕಾನೂನು ರೀತಿಯಲ್ಲಿ ಇನ್ನು ಅಪೀಲ್ ಕೂಡ ಪೆಂಡಿಂಗ್ ಇದೆ. ಅವರು ಕೂಡ ವಕಾಲತ್ ಹಾಕಿದ್ದಾರೆ, ಅಬ್ಜೆಕ್ಷನ್ಸ್ಗೆ ಅಂತ ಕಾಲಾವಕಾಶ ಕೊಟ್ಟಿದ್ದಾರೆ, ತಕರಾರಿಗೆ ಅಂತ ಹೇಳಿ ಕಾಲಾವಕಾಶ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಇವರು ಬಂದು ಕಾನೂನು ಬಾಹಿರವಾಗಿ ಯಾರಿಗೂ ಏನು ತಿಳಿಸ್ದೇನೆ ಬೆಳಗ್ಗೆ ಏಕಾಏಕಿ ಒಂದು JCB ತಂದು ಅನಧಿಕೃತವಾಗಿ ನುಗ್ಗಿಸಿ ಎಲ್ಲವನ್ನು ಡೆಮಾಲಿಷ್ ಮಾಡಿದ್ದಾರೆ. ಹಾಗೆ ಇದ್ರ ಮೇಲೆ ನಾವು ಮತ್ತೆ ಕಾನೂನು ರೀತಿ ಏನು ಕ್ರಮ ಕೈಗೊಳ್ಳಬೇಕು ಅದನ್ನು ತಗೋತೀವಿ, ಕಂಪ್ಲೇಂಟ್ ಮಾಡ್ತಾ ಇದ್ದೀವಿ. ನಾವು ಅವ್ರನ್ನ ಕೇಳಿದ ಇಷ್ಟೇ, ನಿಮ್ಮ ಪರವಾಗಿ ಆರ್ಡರ್ ಆಗಿದ್ದರೆ ಇದನ್ನು ಡೆಮಾಲಿಷ್ ಮಾಡಿ ನೀವು ಇದರ ಸ್ವಾಧೀನವನ್ನು ಪಡ್ಕೊಳ್ಳೋದಕ್ಕೆ ಕೋರ್ಟಿಂದ ಏನಾದ್ರು ಆರ್ಡರ್ ತೊಗೊಂಡಿದ್ದೀರಾ ಅಂತ ಹೇಳಿ. ಅವ್ರ ಹತ್ರ ಯಾವುದೇ ರೀತಿ ಆರ್ಡರ್ ಇಲ್ಲ, ಆ ರೀತಿ ಯಾವುದೇ ರೀತಿ ಆರ್ಡರ್ಗಳು ಕೂಡ ಆಗಿಲ್ಲ. ಅನಧಿಕೃತವಾಗಿ ನಮ್ಮ ಜಾಗದಲ್ಲಿ ಕಟ್ಟಿದ್ದಾರೆ, ನಾವು ಸ್ವಾಧೀನ ಇದೀವಿ ಅಂತ ಹೇಳ್ತಾರೆ. ಅವ್ರ ಸ್ವಾಧೀನ ಇದ್ದರೆ ಈ ರೀತಿ ಕಾಂಪೌಂಡ್ ಹಾಕೊಂಡು ಇವರು ಸುಮಾರು 10 ವರ್ಷಗಳಿಂದ ಅವರು ಸ್ವಾಧೀನದಲ್ಲಿ ಇದ್ದಾರೆ. ಇವರು 50-60 ವರ್ಷದ ಹಿಂದಿನ ಕ್ರಯಪತ್ರ ತೊಗೊಂಡು ಇವಾಗ ಬಂದಿದ್ದಾರೆ. ಅದಾಯಿತು. ಈಗ ಅದರ ನಿಟ್ಟಿನಲ್ಲಿ ಇವೇನಾದ್ರು ಕಾನೂನು ಅಂದರೆ ಕೋರ್ಟಿಂದ ಏನಾದರೂ